ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಲೈಟಿಂಗ್ಸ್ನ ಕೊಡಿ. ಇಲ್ಲಿ ಇಂಟೆನ್ಸಿಟಿ ಎಲ್ಲ ನೀವು ಅಂದ್ಕೊಂಡಷ್ಟು ಸುಲಭವಾಗಿ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಬೇಕಾದ್ರೆ ನಂಬರ್ ಆಫ್ ಲೈಟ್ಸ್ನ ಜಾಸ್ತಿ ಬೇಕಾದ್ರೆ ಆ್ಯಡ್ ಮಾಡ್ತಾ ಹೋಗಿ. ಸೊ ಇವಾಗ ಲೈಕ್ ಸ್ಟ್ರೀಟ್ ಲೈಟ್ಸ್ ಏನಾದರೂ ಇದ್ದರೆ ಸೊ ಅಗೇನ್ ಐ ಬಿ ಆ್ಯಡಿಂಗ್ ಹಿಯರ್ ಆಲ್ಸೋ. ಸೈಡ್ ಲೆವೆಲ್ ತೊಗೊಂಡ್ರೆ ಇಟ್ ವಿಲ್ ಬಿ ಸ್ಟಿಲ್ ಬೆಟರ್, ಬಟ್ ಸ್ಟಿಲ್ ಸೊ ಸೈಡ್ ಲೆವೆಲಲ್ಲೂ ಪ್ಲೇಸ್ ಮಾಡ್ಬೋದು. ಓಕೆ, ಈ ಥರ ಪ್ಲೇಸ್ ಮಾಡ್ತಾ ಹೋಗ್ತೀನಿ. ಅದು ಯಾವುದಾದ್ರೂ ಲೈಟ್ ಇರ್ಬೋದು. ಹಾಗೆ ಮತ್ತೆ ಕಾಂಪೊನೆಂಟ್, ಪ್ಲೇಸ್ ಕಾಂಪೊನೆಂಟ್, ಮತ್ತೆ ಬೇಕಾದರೆ ಲೋಡ್ ಫ್ಯಾಮಿಲಿ. ಇಲ್ಲಿ ಆಂಟಿಕ್ ಯಾವುದೋ ಇದೆ, ಸೊ ಆಂಟಿಕ್ ಲೈಟ್ಸ್ ತೊಗೊಳ್ತೀನಿ. ದೀಸ್ ಆರ್ ಸಮ್ ಆಂಟಿಕ್ ಲೈಟ್ಸ್. ಎಲಿವೇಶನಲ್ಲಿ ನೋಡಿದ್ರೆ ಅದೆಲ್ಲ ಎರಡು ಬೇರೆ ಎಲಿವೇಶನಲ್ಲಿ ಇದೆ. ಓಕೆ, ಸೊ ಅದು ಒಂದು ಲೆವೆಲ್ 2 ಅಲ್ಲಿ ಇದೆ. ಸೊ ಇವಾಗ ಎಲ್ಲ ಆಲ್ಮೋಸ್ಟ್ ಒಂದೇ ಲೆವೆಲಲ್ಲಿ ಇದೆ. ಇದು ನಿಮಗೆ ಇಲ್ಲೇ ವ್ಯೂ ಆಗಲ್ಲ. ಸೊ ಡೈರೆಕ್ಟಾಗಿ ಇದಕ್ಕೆಲ್ಲ ಫಸ್ಟ್ ರೆಂಡರ್ ಮಾಡ್ತಾ ಹೋಗ್ತೀವಿ. ಇದಕ್ಕೆ ರೆಂಡರ್ದು ಒಂದು ಚಿಕ್ಕ ಕಾನ್ಸೆಪ್ಟ್ ಹೇಳಿರ್ತೀವಿ ಇನಿಷಿಯಲಲ್ಲಿ. ಸೊ ಗೋ ಟು ವ್ಯೂ ಅಲ್ಲಿ ನಿಮಗೆ ರೆಂಡರ್ ಅಂತ ಒಂದು ಆಪ್ಷನ್ ಇದೆ. ಓಕೆ, ಸೊ ರೆಂಡರ್ ನಿಮಗೆ ಎಲಿವೇಶನ್ಸಲ್ಲಿ ಎಲ್ಲೂ ವರ್ಕ್ ಆಗೋದಿಲ್ಲ. ಸೊ ಇಟ್ ವಿಲ್ ಓನ್ಲಿ ವರ್ಕ್ ಆನ್ ಯರ್ 3D. ಸೊ ಅಂದರೆ 3D ವ್ಯೂ ಅಲ್ಲಿ ಇರಬೇಕು. ಸೊ ಸಮ್ವಾಟ್ ಲೈಕ್ ದಿಸ್. ಇವಾಗ ಬೇಕಾದರೆ ನೀವು ಫ್ರಂಟ್ ವ್ಯೂನ ಸೆಟ್ ಮಾಡ್ಕೋಬೇಕಲ್ವ ಇಲ್ಲಿ. ಸೊ ಈ ಥರ ನಾನು ವ್ಯೂನ ಎಲ್ಲ ಸೆಟ್ ಮಾಡ್ತಾ ಹೋಗ್ತೀನಿ, ಆಯಿತಾ. ಸೊ ಅದೇ ಜಸ್ಟ್ ರೆಂಡರ್ ಆದಾಗ ಯಾವ ಥರ ಕಾಣುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಹಾಗೆ ನಿಮಗೆ ಇಲ್ಲಿ ರೆಂಡರ್ ಅಂತ ಒಂದು ಆಪ್ಷನ್ ಇದೆ. ಐ ಜಸ್ಟ್ ಕ್ಲಿಕ್ ಆನ್ ದಿಸ್. ಇಲ್ಲಿ ಕೆಲವೊಂದಿಷ್ಟು ರೆಂಡರ್ ಸೆಟ್ಟಿಂಗ್ಸ್ ಆಪ್ಷನ್ ಇದೆ, ನಿಮ್ಗೆ ಬೇರೆ ಬರುತ್ತಾ. ಸೊ ಇದೆಲ್ಲ ಲೈಕ್ ಲೇಟ್ ಆನ್ ಹೇಳ್ತೀನಿ, ಬಟ್ ಸ್ಟಿಲ್ ಒಂದ್ಸರಿ ರೆಂಡರ್ ಮಾಡಿ ನೋಡೋಣ. ಇದರಲ್ಲೂ ಅಷ್ಟೇ ನೋ ಡೌಟ್ ಬೆಸ್ಟ್ ಕ್ವಾಲಿಟಿ ಇಮೇಜ್ ಸಿಗುತ್ತೆ. ನಿಮ್ಗೆ ಒಂಥರ ಬೇರೆ ಅದ್ರ ಈಕ್ವೇಟಿಗೇನೆ ಬರುತ್ತೆ ಡಿಸೈನ್ಸ್. ಓಕೆ, ಸರಿ. ಸೊ ಇದು ಸನ್ಲೈಟ್ ಮಾಡೆಲ್ ಇದೆ, ಅಂದರೆ ಎಕ್ಸ್ಟೀರಿಯರ್ ಸನ್ನಲ್ಲಿ ಅಂತ ಇದೆ. ಸೊ ಇದು ಇಲ್ಲಿ ನೋಡ್ಬೋದು ನನ್ನ ಬಿಲ್ಡಿಂಗಲ್ಲಿ ಏನೂ ಕಾಣಿಸ್ತಾನೆ ಇಲ್ಲ, ಬಟ್ ಸ್ಟಿಲ್ ಲೈಟ್ಸ್ ಎಲ್ಲ ಬಂದಿದೆ ಅಂತ. ಸೊ ಲೈಟ್ಸ್ ಇದೆ, ಬಟ್ ಸ್ಟಿಲ್ ಅದು ನನಗೆ ವಿಸಿಬಲ್ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಸೊ ಅಗೇನ್ ನೀವು ಪ್ರಾಪರಾಗಿ ಸೆಟ್ ಮಾಡ್ತೀರಿ. ಹಾಗೆ ನಾವು ಇನ್ನೂ ಒಳಗಡೆ ಎಲ್ಲೂ ಸೆಟ್ ಮಾಡಿಲ್ಲ ಬಿಲ್ಡಿಂಗ್ ಲೈಟ್ಸ್ನ, ಬರೀ ಆಚೆಗಡೆ ಅಷ್ಟೇ ಪ್ಲೇಸ್ ಮಾಡಿದ್ದಾರೆ. ಇವಾಗ ಐ ಟೇಕ್ ಸಮ್ ಇಂಟೀರಿಯರ್ ಲೈಟ್ಸ್. ಎಕ್ಸ್ಟೀರಿಯರ್ ಲೈಟ್ಸಲ್ಲಿ ಏನಾದರೂ ಡೌಟ್ಸ್? ಹಾಗೆ ಎಕ್ಸ್ಟೀರಿಯರ್ ಲೈಟ್ಸಲ್ಲಿ ಸ್ವಲ್ಪ ಇಂಟೆನ್ಸಿಟಿದು ಮಾತಾಡ್ತಾ ಹೋಗೋಣ. ಸೊ ಇಂಟೆನ್ಸಿಟಿ ಜಾಸ್ತಿ ಮಾಡ್ಬೋದು, ಬಟ್ ಸ್ಟಿಲ್ ಸೊ ಯಾವುದಾದ್ರೂ ಲೈಟ್ನ ಸೆಲೆಕ್ಟ್ ಮಾಡ್ತೀರಿ. ಅಗೇನ್ ವಿಲ್ ಗೋ ವಿತ್ ಎಡಿಟ್ ಟೈಪ್. ಸೊ ಎಡಿಟ್ ಟೈಪಲ್ಲಿ ಸೊ ಲಾಸ್ಟಲ್ಲಿ ನಿಮ್ಗೊಂದು ಆಪ್ಷನ್ ಇದೆ ವಿಚ್ ಇಸ್ ಇಂಟೆನ್ಸಿಟಿ, ಇನಿಷಿಯಲ್ ಇಂಟೆನ್ಸಿಟಿ ಅಂತ ಒಂದು ಆಪ್ಷನ್ ಇದೆ. ಸೊ ಇಫ್ ಯು ಕ್ಲಿಕ್ ಆನ್ ದಟ್, ಸೊ ಇಲ್ಲಿ ನನಗೆ ಇಂಟೆನ್ಸಿಟಿ ಫ್ಯಾಕ್ಟರ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಸೊ ಲೈಕ್ ಯಾವುದು ವಾಟೇಜಲ್ಲಿ ಇರಬೇಕಾ ಇಲ್ಲ ಲೂಮಿನಸಲ್ಲಿ ಇರಬೇಕಾ. ಸೊ ಆ ಥರ ನೀವು ಸ್ಕೆಚಬಲ್ ಮಾಡೋದು ಲೂಮಿನಸಲ್ಲಿ ಸೆಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲೂ ಅಷ್ಟೇ ಬೇಕಂದರೆ ಲೂಮಿನಸ್, ಇಲ್ಲಾಂದರೆ ವಾಟೇಜಲ್ಲಿ ಸೆಟ್ ಮಾಡ್ಬೋದು. ಸೊ ಇದು ನನಗೆ ಆಲ್ಮೋಸ್ಟ್ 10,000 ಲೂಮಿನಸಲ್ಲಿದೆ. ಸೊ ಇಲ್ಲಿ ಯಾವುದಾದ್ರೂ ಯೂನಿಟ್ಸ್ನ ತಗೊಳ್ತೀನಿ. ಓಕೆ, ಓಕೆ, ನಾನು ಇನ್ಕ್ರೀಸ್ ದ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ವ್ಯಾಲ್ಯೂಸ್ ಕೊಟ್ಟು ಜಸ್ಟ್ ಕ್ಲಿಕ್ ಆನ್ ಮಾಡ್ತೀನಿ. ಅಗೇನ್ ಇನಿಷಿಯಲ್ ಕಲರ್ ಅಂತ ಇದೆ. ಲೈಟ್ ಕಲರ್ ಯೂಶಲಿ ಟೆಂಪ್ರೇಚರ್ ಸೆಟ್ ಮಾಡ್ತಾರೆ ಅಂತ ಹೇಳಿದ್ದೆ. ಸೊ ಇಲ್ಲೂ ಅದೇ ಆಪ್ಷನ್ ಇರೋದು ವಿಚ್ ಇಸ್ 3200 K. ಸೊ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನನ್ನ ಹತ್ರ ಲೈಕ್ ಯಾವ ಕಲರ್ ಕಾಂಬಿನೇಷನ್ಸಲ್ಲಿ ಬೇಕಂತ ಇದೆ. ಲೈಕ್ ಹ್ಯಾಲೋಜನ್ ಲೈಟ್ ಬೇಕಾ ಇಲ್ಲ ಇನ್ಕ್ಯಾಂಡೆಸೆಂಟ್ ಲೈಟ್ ಬೇಕಾ. ಸೊ ಆ ಥರ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲೈಟ್ ಆಗ. ಸೊ ಇದರಲ್ಲಿ ಐ ಕ್ಲಿಕ್ ಇಂಟು ಲೈಕ್ ಇನ್ಕ್ಯಾಂಡೆಸೆಂಟ್ ಇಲ್ಲಾಂದರೆ ಹ್ಯಾಲೋಜನ್ ಅಂತಲೇ ತೊಗೊಳ್ತೀನಿ. ಸೊ ಅದರಲ್ಲಿ ಏನಾದರೂ ನಿಮಗೆ ಟೆಂಪ್ರೇಚರ್ ಏನಾದರೂ ಚೇಂಜ್ ಮಾಡಬೇಕಂದ್ರೆ ಕಸ್ಟಮ್ಸ್ ಅಂತ ತೊಗೊಳ್ಳಿ. ಸೊ ಇಲ್ಲಿ ನನಗೆ 3200 K ಅಂತ ಇದೆ. ಸೊ 3200 Kನ ಐ ಕ್ಯಾನ್ ಮೇಕ್ ಇಟ್ ಲೈಕ್ 3500 K. ಸೊ ಇಲ್ಲಿ 3500 K ಆಯಿತು. ಗೊತ್ತಿದ್ದು ಲೈಕ್ ಟೆಂಪ್ರೇಚರ್ಸ್ ಸಾರಿ ಎಕ್ಸ್ಟೆಂಡ್ ಮಾಡಿ ಅನಿಸುತ್ತೆ. ಓಕೆ, ಇಫ್ ನಾಟ್ ಗೊತ್ತಿಲ್ಲ ಅಂದರೆ ಸೊ ಕಲರ್ಸ್ ದೇರ್ ವಿಲ್ ಬಿ ಆಫ್ 2 types. ಐ ಮೀನ್ ಲೈಟಲ್ಲಿ ಒನ್ ಇಸ್ ವಾರ್ಮ್. ಓಕೆ, ಇದು ನಾನು ಹೇಳಿದ್ದೀನಿ ಅನಿಸುತ್ತೆ, ಹೇಳಿದ್ದು ಕ್ಲಾಸಲ್ಲಿ. ಇದು ನಿಮ್ಮ ಸ್ಕೆಚಪ್ಪನ್ನು ಫಾಲೋ ಅಪ್ ಮಾಡ್ಬೋದು.
ಸೊ ವಾರ್ಮರ್ ಕಲರ್ಸ್ catching I haven't built. Okay, that's fine. Okay, ಇದಂದ್ರೆ warm colors. ಇಲ್ಲಿ ನೋಡಿ ಲೈಕ್ 5000 ಎಂದು ಏನಿದೆ ಲೈಕ್ 5000 ಇಂದ ಆಲ್ಮೋಸ್ಟ್ 6000 ವರೆಗೂ ದೆನ್ ಕಮ್ ಅಂಡರ್ ಲೈಕ್ ವೈಟ್ ಲೈಟ್ಸ್ ಇಲ್ಲಾಂದರೆ ಅದೇ ನಾವು ಕೂಲರ್ ಕಲರ್ಸ್ಗೆ ಸೆಟ್ ಆಗ್ತಾ ಹೋಗುತ್ತೆ. ಬಟ್ 5000 ಇಂದ ಒಳಗಡೆ ಏನು ಬರುತ್ತೆ ಈಗ ನಾವು ಕೊಟ್ಟಿದ್ದು ಲೈಕ್ ಅಲ್ಲಿ 3200 3200 ಲೈಕ್ 3500 ಅಂತೆಲ್ಲ ಕೊಡ್ತಾರೆ. ದೇ ಆಲ್ ಕಮ್ಸ್ ಅಂಡರ್ ಲೈಕ್ ವಾರ್ಮರ್ ಕಲರ್ಸ್. ವಾರ್ಮರ್ ಕಲರ್ಸ್ ಅಂದರೆ ಸ್ವಲ್ಪ ಆರೆಂಜ್ ಶೇಡಲ್ಲಿ ಇರುತ್ತೆ ನಿಮಗೆ ಲೈಟ್ಸ್ ಎಲ್ಲ. ಸೊ ಅದೇ ನಿಮಗೆ ಕೂಲರ್ ಕಲರ್ಸ್ ಅಂತ ಹೇಳಿದ್ರೆ ಲೈಕ್ ಬ್ಲೂಯಿಶ್ ಶೇಡ್ಸಲ್ಲಿ ಇರುತ್ತೆ, ಅಂದರೆ ಲೈಕ್ ವೈಟ್ ಲೈಟ್ಸ್ ಇಲ್ಲಾಂದರೆ ಆ ಬ್ಲೂ ಪ್ಯಾಟರ್ನಲ್ಲಿ ಬರೋಂಥ ಲೈಟ್ಸ್ ಎಲ್ಲ ನಿಮಗೆ ಲೈಕ್ ಲೈಟರ್ ಕಲರ್ಸ್ ಇಲ್ಲಾಂದರೆ ಕೂಲರ್ ಕಲರ್ಸಲ್ಲಿ ಇರುತ್ತೆ. ಇದು ನಿಮಗೆ ಇಂಟೀರಿಯರ್ಸ್ ಎಲ್ಲಿ ಯಾವ ಥರ ಮ್ಯಾಚ್ ಮಾಡಬೇಕು ಅದರ ಮೇಲೆ ಸೆಟ್ ಮಾಡ್ತಾ ಹೋಗ್ತೀವಿ. ಬಟ್ ಯೂಶಲಿ ಸ್ಟ್ರೀಟ್ ಲೈಟ್ಸ್ ಎಲ್ಲ ವಾರ್ಮರ್ ಕಲರ್ ಶೇಡ್ಸಲ್ಲೇ ಇರುತ್ತೆ. ಬಟ್ ಇವಾಗೆಲ್ಲ ಲೈಕ್ ಅಗೇನ್ ವೈಟ್ ಲೈಟ್ಸ್ ಎಲ್ಲ ಬರ್ತಾ ಇದೆ. ಓಕೆ, ಸೊ ಇದೇ ಚಾರ್ಟ್ನ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇರೋದು. ಈಗ ನಿಮಗೆ ವಾರ್ಮರ್ ಕಲರ್ದು ಟೆಂಪ್ರೇಚರ್ಸ್ ಬೇಕಂದರೆ ಸೊ ಅದು ಸಿಗುತ್ತೆ ಲೈಕ್ 3200 3500. ಸೊ ಈ ಥರ ನೋಡೋದು ಲೈಕ್ 1000 ಇಸ್ ವೆರಿ ರೆಡ್ ಕಲರಲ್ಲಿದೆ. ಸೊ ಈ ಥರ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಅದರಲ್ಲಿ ಯಾವ ವ್ಯಾಲ್ಯೂಸ್ ಆಗಿ ಕೊಡ್ಬೋದು 3150 3112 ಬಟ್ ನಿಮ್ಗೆ ಬೇಕಾದ ವ್ಯಾಲ್ಯೂಸ್ನ ಕೊಡ್ತಾ ಹೋಗ್ತೀವಿ. ಸೊ ಅದೇ ಕೆಲಸ ನಾನು ಇಲ್ಲಿ ಮಾಡಿರೋದು. ಹ್ಯಾವ್ ಗಿವನ್ 3500 ಅಂದರೆ ಅದು 3500 ಡಿಗ್ರಿ ಕೆಲ್ವಿನ್ಸಲ್ಲಿದೆ ಆ ಥರ ವಾಟ್ ಇವರ್. ಸೊ ಇವಾಗ ಐ ಜಸ್ಟ್ ಕ್ಲಿಕ್ ಆನ್ ಅಪ್ಲೈ. ಓಕೆ, ಸೊ ಇವಾಗ ಮತ್ತೆ ಒಂದ್ಸರಿ ರೆಂಡರ್ ಮಾಡೋಣ. ಸೊ ಇದರಲ್ಲಿ ಇದೇ ಥರ ರೆಂಡರ್ ಮಾಡ್ತೀರಿ. ದೇರ್ ಇಸ್ ನೋ ಇಂಟ್ರಾಕ್ಟಿವ್ ರೆಂಡರ್ ಹಿಯರ್. ಸೊ ಅಗೇನ್ ನಾವು ರೆಂಡರ್ ಅಂತ ತೊಳ್ತೀನಿ. ಬಟ್ ಇಲ್ಲಿ ರೆಂಡರ್ಗೆ ಏನು ಮಾಡ್ತೀವಿ ಅಂದರೆ ಸೊ ಇಲ್ಲಿ ಸ್ಕ್ರೀನ್ ಆ್ಯಂಡ್ ಪ್ರಿಂಟರ್ ಅಂತ ಇದೆ. ಸೊ ಈ ಪ್ರಿಂಟರಲ್ಲಿ ನಾನು 150 DPIನ ಆಲ್ಮೋಸ್ಟ್ 75 DPI ಇದೆ. ಇದೆಲ್ಲ ನಾನು ಹೇಳ್ತೀನಿ. ಸೊ ಮಾಡಿಬಿಟ್ಟು ಅಗೇನ್ ಐ ಜಸ್ಟ್ ಗಿವ್ ರೆಂಡರ್. ಇವಾಗ ಒಂದು ಸ್ವಲ್ಪ ಬ್ರೈಟಾಗಿ ಬಿಲ್ಡಿಂಗ್ ಕಾಣಿಸ್ತಾ ಇದೆ. ಸೊ ನಾನು ಲೂಮಿನಸ್ ಚೇಂಜ್ ಮಾಡಿದಾಗ ನನಗೆ ಇವಾಗ ಲೈಕ್ ಬಿಲ್ಡಿಂಗ್ ಎಲ್ಲ ಅವೈಲೇಬಲ್ ಇದೆ. ಅಂದರೆ ಯಾವ ಥರ ಕಾಣಿಸುತ್ತೆ ಲೈಕ್ ಓನ್ಲಿ ನಾನು ಅಲ್ಲಿ ಕೊಟ್ಟಿರೋದು ಬರೀ ಇದ್ರ ಲೈಟ್ಸ್ ಅಷ್ಟೇ, ವಾಟ್ ಸ್ಟ್ರೀಟ್ ಲೈಟ್ಸ್. ಸೊ ಇನ್ನು ಇಂಟೀರಿಯರ್ಸಲ್ಲೂ ಲೈಟ್ ಕೊಡ್ತೀವಿ, ಇಲ್ಲ ಎಕ್ಸ್ಟೀರಿಯರಲ್ಲೂ. ಸೊ ನೀವು ರೆಕ್ಟ್ಯಾಂಗಲ್ ಲೈಟ್ಸ್ ಅಂತ ಏನಿದೆ ಅಲ್ಲ ಸ್ಕೆಚಪ್ಪಲ್ಲಿ, ಸೊ ಆ ಥರ ಲೈಟ್ಸು ಕೊಡ್ತಾ ಹೋಗ್ತೀವಿ. ಹಾಗೆ ನಾನು ಕ್ಲೋಸ್ ದಿಸ್ ರೆಂಡರ್. ಇಲ್ಲಿವರೆಗೂ ಗೊತ್ತಾಯ್ತಾ? ಹಂಗಿದ್ರೆ ಸೊ ನೆಕ್ಸ್ಟ್ ಒನ್ ಈಸ್ ಯುವರ್ ಇಂಟೀರಿಯರ್ ಲೈಟ್ಸ್. Again, I'll go with components, place component, so load family. Again, from external, I'll come to internal. So internal, I have so many lights here. Okay. So idರಲ್ಲಿ like wall light, I mean strip lights ಇದೆ. Again, ಇಲ್ಲಿ ನೋಡ್ಬೋದು ಸ್ಪಾಟ್ ಲೈಟ್ ಅಂತ ಇದೆ. ಸೊ ಸ್ಪಾಟ್ ಲೈಟ್ ಎಲ್ಲ ನಿಮಗೆ ಸೀಲಿಂಗ್ ಅಲ್ಲಿ ಅಷ್ಟೇ ಪ್ಲೇಸ್ ಆಗುತ್ತೆ. ಸೊ ನಾನು ಬಂದ್ಬಿಟ್ಟು ಸರ್ ಇದ್ರಲ್ಲಿ ಪ್ಲೇಸ್ ಮಾಡ್ತೀನಿ ವಾಟ್ ಏನು ಈ 3D ಅಲ್ಲೇ ಪ್ಲೇಸ್ ಮಾಡ್ತೀನಿ, ಕೇಸ್ ವರ್ಕ್ ಮೇಲೆ ಪ್ಲೇಸ್ ಮಾಡ್ತೀನಿ ಅಂದರೆ ಅದು ಪಾಸಿಬಿಲಿಟೀಸ್ ಇರೋದಿಲ್ಲ ನನಗೆ. ನಾನು ಅದಕ್ಕೆ ಎಕ್ಸಾಂಪಲ್ ಕೂಡ ತೋರಿಸ್ತೀನಿ ಒಂದು ನಿಮಿಷ. ಸೊ ಅದೇ ಥರ ಲೈಕ್ ಪೆಂಡೆಂಟ್ ಲೈಟ್ಸ್ ಇದೆ, ಅಗೇನ್ ಫ್ಲೋರ್ ಲ್ಯಾಂಪ್ ಇದೆ. ಸೊ ಅದಾದಮೇಲೆ ಲೈಕ್ ಎಮರ್ಜೆನ್ಸಿ ವಾಲ್ ಲ್ಯಾಂಪ್, ಡೌನ್ ಲೈಟ್ಸ್. ಅದೇ ಐ ಟೆಲ್ ಯು. ಸೊ ಈಗ ಸೀಲಿಂಗ್ ಲೈಟ್ ಅಂತ ಇದೆ. ಸೀಲಿಂಗ್ ಲೈಟಲ್ಲಿ ಲೈಕ್ ರೌಂಡ್ ಅನ್ನೊಂದಿದೆ, ಇನ್ನೊಂದು ಬಾಕ್ಸ್ ಟೈಪ್, ಎರಡು ಥರ ಸೀಲಿಂಗ್ ಲೈಟ್ಸ್ ಇದೆ ಆಯಿತಾ. ಸೊ ಇದರಲ್ಲಿ ಐ ಟೇಕ್ ಲೈಕ್ ಬಾಕ್ಸ್ ಲೈಟ್ ಫಸ್ಟ್. ಸೊ ಇಲ್ಲಿ ಓಪನ್ ಅಂತ ತೋರಿಸ್ತೀನಿ. ಹಾಗೆ ನೋಡಿ ಅಲ್ಲಿ ಎಲ್ಲೂ ನನಗೆ ಪ್ಲೇಸ್ ಆಗ್ತಾ ಇಲ್ಲ. ಓಕೆ, ಅಂದರೆ ಅದು ವಾಲ್. ನಾನು ತೊಗೊಂಡಿರೋದು ಸೀಲಿಂಗ್ ಲೈಟ್ ಅಲ್ವಾ. ಓಕೆ, ಸೀಲಿಂಗ್ ಲೈಟ್ ತೊಗೊಂಡಿರೋದು. ಸೊ ಇಲ್ಲೇ ಎಕ್ಸಾಂಪಲ್ ಕಾಣಿಸ್ತಿದೆ. ನನ್ನ ಸೀಲಿಂಗ್ ಲೈಟ್ ನಿಮಗೆ ವಾಲಲ್ಲಿ ಪ್ಲೇಸ್ ಆಗಲ್ಲ. ಸೊ ಅದಕ್ಕೆ ನಾನು ಸೀಲಿಂಗಲ್ಲೇ ಪ್ಲೇಸ್ ಮಾಡಬೇಕು. ಸ್ಟಿಲ್ ಇದು ನನ್ನ ಸೀಲಿಂಗ್, ಅದು ಅಂದರೆ ಕೆಳಗಡೆಯಿಂದ ನೋಡಿದ್ರೆ ಅದು ನನ್ನ ಸೀಲಿಂಗ್. ಬಟ್ ಸ್ಟಿಲ್ ಅದು ಪ್ಲೇಸ್ ಆಗ್ತಾ ಇಲ್ಲ, ಯಾಕಂದರೆ ನಾವು ಕೇಸ್ ವರ್ಕ್ನ ಯೂಸ್ ಮಾಡಿದ್ದೀವಿ ಇವಾಗಷ್ಟು. ಸೊ ಅದೇ ನಾನು ಇಲ್ಲೆಲ್ಲ ಪ್ಲೇಸ್, ಇಲ್ಲಿ ನೋಡಿ ಲೈಕ್ ಅಲ್ಲಿ ಪ್ಲೇಸ್ ಆಗೋ ಥರ ಇದೆ. ವೈ? ಬಿಕಾಸ್ ಅಲ್ಲಿ ನಾವು ಸೀಲಿಂಗ್ನ ಕೊಟ್ಟಿದ್ದೀವಿ, ಇಲ್ಲ ಅಂದರೆ ರೂಫ್ನ ಕೊಟ್ಟಿದ್ದೀವಿ. ಸೊ ಆ ಥರ ಅಗೇನ್ ಐ ಹ್ಯಾವ್ ಪ್ಲೇಸ್ ಹಿಯರ್. ಬಟ್ ಅದು ಆಚೆ ಕಡೆ ಪ್ಲೇಸ್, ಓಕೆ ಆಚೆ ಕಡೆನೇ ಪ್ಲೇಸ್ ಆಗಿದೆ.
ಓಕೆ, ಸೊ ಇಟ್ ಈಸ್ ರೂಫ್ ಸಾಫಿಟ್. ಸೊ ರೂಫ್ ಸಾಫಿಟಲ್ಲಿ ಪ್ಲೇಸ್ ಆಗ್ತಿದೆ ಮೈ ಸೀಲಿಂಗ್ ಲೈಟ್. ಗೆಟಿಂಗ್ ಅದೇ ನಾನು ಕೇಸ್ ವರ್ಕ್ ಏನೇ ಹಾಕಿದ್ರು ನನ್ನಲ್ಲಿ ಲೈಟ್ ಪ್ಲೇಸ್ ಆಗೋದಿಲ್ಲ. ಆಯಿತಾ, ಇದರಲ್ಲಿ ನನ್ನ ಸೈಜ್ ಏನು ಕಸ್ಟಮೈಸ್ ಮಾಡೋಕ್ಕಲ್ಲ. ಸೊ ಅದೆಲ್ಲ ಅಂದರೆ ಸೈಜ್ ಕಸ್ಟಮೈಸ್ ಮಾಡ್ಬೋದು, ಬಟ್ ಸ್ಟಿಲ್ ಇಲ್ಲಿ ಎಡಿಟ್ ಟೈಪಲ್ಲಿ ಮಾಡ್ತಾ ಹೋಗ್ತೀವಿ. ಸೊ 2 feet 4 feet ಅಂತೆಲ್ಲ ಇದೆ. ಸೊ ಸ್ಟ್ರಿಪ್ ಲೈಟ್ ಥರ ಬೇಕಂದರೆ ಸೊ ವ್ಯಾಲ್ಯೂಸ್ನೆಲ್ಲ ಚಿಕ್ಕ ಮಾಡ್ತಾ ಹೋಗ್ತೀವಿ. ಸೊ ಈ ಥರ ಇಲ್ಲ ಅಂದರೆ ನಾವು ಲೈಟ್ ಕೊಡೋಕ್ಕೆ ದರ್ ಇಸ್ ಒನ್ ಮೋರ್ ಕಾನ್ಸೆಪ್ಟ್. ಇಲ್ಲಿ ನಿಮಗೆ ಸೀಲಿಂಗ್ ಪ್ಲಾನ್ಸ್ ಅಂತ ಇದೆ. ಓಕೆ, ಸೊ ಈಗ ನಾನು ಫಸ್ಟ್ ಫ್ಲೋರ್ದು ಸೀಲಿಂಗ್ ಪ್ಲಾನ್ ಏನಾದರೂ ಮಾಡಬೇಕಂದ್ರೆ ಇಲ್ಲಿ ನಾನು ಸೀಲಿಂಗ್ ಪ್ಲಾನ್ ಲೆವೆಲ್ 1 ಅಂತ ತೊಗೊಳ್ತೀನಿ. ಸೊ ದಿಸ್ ಇಸ್ ಮೈ ಸೀಲಿಂಗ್ ಪ್ಲಾನ್. ಆಟೋಕ್ಯಾಡಲ್ಲಿ ನೀವು ಈ ಪ್ಲ್ಯಾನ್ನ ಕೊಡಬೇಕಾಗುತ್ತೆ. ಕ್ಲೈಂಟ್ಸ್ ಏನಾದರೂ ಕೇಳಿದ್ರೆ ಸೊ ಸೀಲಿಂಗ್ ಪ್ಲ್ಯಾನಲ್ಲಿ ಸೊ ಇಲ್ಲಿ ಏನಾದರೂ ಲೈಟ್ಸ್ ಏನಾದರೂ ಕೊಡೋದಿಕ್ಕೆ ಹಾಗೆ ಐ ಟೇಕ್ ಕಾಂಪೊನೆಂಟ್ ಪ್ಲೇಸ್ ಕಾಂಪೊನೆಂಟ್. ಸೊ ಇಲ್ಲಿ ನೋಡ್ಬೋದು, ಸೊ ಸೀಲಿಂಗಲ್ಲಿ ಪ್ಲೇಸ್ ಆಗ್ತಾಯಿದೆ. ಸೊ ಇಲ್ಲಿ ನಾನು ಎಲ್ಲಿ ಬೇಕಾದರೂ ಲೊಕೇಶನ್ ಯೂಸ್ ಮಾಡ್ಕೊಂಡು ಕೊಡ್ಬೋದು. ಸೊ ಇಫ್ ಒಂದು ಸರಿ ಕ್ರಾಸ್ ಚೆಕ್ ಮಾಡ್ತೀವಿ ಅಂದರೆ ಐ ಟೇಕ್ ಸೇಮ್ ಲೆವೆಲ್ 1. ಸೊ ಒಂದು ಕ್ಯಾಮ್ರಾನ ಸೆಟ್ ಮಾಡ್ತೀನಿ ಇಂಟೀರಿಯರ್ಸಲ್ಲಿ. ನಿಮಗೆ ಇಂಟೀರಿಯರ್ಸ್ ಏನು ಇನ್ನೂ ಸ್ಟಾರ್ಟ್ ಹೇಳಿಲ್ಲ ನಾನು. ಸೊ ಕ್ಯಾಮ್ರಾ ಆಪ್ಷನ್ಸ್ ಇದೆ. ಸೊ ಹಾಗೆ ಇಲ್ಲಿಂದ ಒಂದು ಲೈಟ್ ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ. ಪ್ಲೇಸ್ ಆಗಿದೆಯಾ ಲೈಟ್ ಇನ್ ಮೈ ಸೀಲಿಂಗ್ ಇಲ್ಲಿ. ಸೊ ವಾಟ್ ಎವರ್. ಸೊ ನಾವು ಪ್ಲೇಸ್ ಮಾಡಿದ್ದು ಲೈಕ್ ಅದೇ ಥರ. ಸೊ ನಿಮಗೆ ಕಾಣಿಸಿದ್ದು ಈ 2 ಲೈಟ್ಸ್. ಸೊ ಈ ಲೈಟ್ ಕಾಣೋಕ್ಕೆ ಸ್ವಲ್ಪ ಫೀಲ್ಡ್ ಆಫ್ ವ್ಯೂ ಜಾಸ್ತಿ ಆಗಬೇಕು. ಸೊ ಆ ಥರ ನಾನು ಬೇಕಾಗಿರೋ ಲೈಟ್ಸ್ನ ಸೀಲಿಂಗ್ ಪ್ಲ್ಯಾನಲ್ಲಿ ಸೆಟ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಮನೆ ಒಳಗಡೆ ಏನೇ ಲೈಟ್ಸ್ ಬೇಕಂದ್ರು ಹಾಗೆ ನಾನು ಟೇಕ್ ಡಿಫ್ರೆಂಟ್ ಕೈಂಡ್ ಆಫ್ ಲೈಟ್ ನಾವು. ರೌಂಡ್ ಸೊ ಬೆಡ್ರೂಮ್ಸಲ್ಲಿ ಪ್ಲೇಸ್ ಮಾಡ್ತೀರಿ ಅಂದರೆ ಸೀಲಿಂಗಲ್ಲಿ ಈ ಥರ ಸೆಟ್ ಮಾಡ್ತಾ ಹೋಗ್ತೀನಿ. ರೌಂಡ್ ಸೀಲಿಂಗ್ ಲೈಟ್. ಕನ್ಫ್ಯೂಸ್ ಏನಿಲ್ಲ, ಟಾಪಿಕ್ ಈಸ್ ವೆರಿ ಸಿಂಪಲ್. ಅಂದರೆ ಇಲ್ಲಿ ಸ್ವಲ್ಪ ನಾನು ಹೇಳೋದಲ್ಲ, ನಿಮ್ಮ ಆಟೋಕ್ಯಾಡ್ ಥರನೇ ಆಟೋಕ್ಯಾಡಲ್ಲೂ ಲೈಟ್ ಕಾನ್ಸೆಪ್ಟ್ಸ್ ಇದ್ದಾವೆ. ಸೊ ಅದೇ ಥರ ಸ್ವಲ್ಪ ಕಷ್ಟ ಆಗುತ್ತೆ ಇದರಲ್ಲಿ ಲೈಟ್ ಸೆಟ್ ಮಾಡೋಕ್ಕಷ್ಟೇ. ಸೊ ನಿಮ್ಮ ಸ್ಕೆಚಪ್ ಅಷ್ಟು ಈಸಿ ಆಗಲ್ಲ. ಏನು ಮಾಡ್ತೀವಿ ಅಂದರೆ ಸೀಲಿಂಗ್ ಪ್ಲ್ಯಾನ್ ಯಾವುದಾದ್ರೂ ತೊಗೊಳ್ಳಿ. ಸೀಲಿಂಗ್ ಪ್ಲ್ಯಾನ್ ಎಲ್ಲ ಬಂದೇ ಬರುತ್ತೆ. ಓಕೆ, ಸೀಲಿಂಗ್ ಪ್ಲ್ಯಾನಲ್ಲಿ ನೀವು ಎಲ್ಲೆಲ್ಲಿ ಲೈಟ್ ಸೆಟ್ ಮಾಡಬೇಕು ಇಂಟೀರಿಯರ್ಸಲ್ಲಿ ಲೈಕ್ ಸೀಲಿಂಗ್ ಪ್ಲ್ಯಾನ್ನ ತೊಗೊಂಡು ಫಸ್ಟ್ ಲೈಟ್ನ ಸೆಟ್ ಮಾಡ್ತಾ ಹೋಗಿ. ನೀವು ಯಾವ ಲೈಟ್ ಮೇಲೂ ತಲೆ ಕೆಡಿಸ್ಕೊಬೇಡಿ ರೆಬಿಟ್ ಮೇಲೆ ಬೇಕಂದರೆ. ಸೊ ಇದೆಲ್ಲ ನೀವು ಸ್ವಲ್ಪ ಕಲ್ತ ಮೇಲೆ ಬೇಕಾದರೆ ಇದು ಮಾಡಿ. ಕಾಂಪೊನೆಂಟ್ ಪ್ಲೇಸ್ ಕಾಂಪೊನೆಂಟ್ ಇಲ್ಲಿ ಬರೀ ಸೀಲಿಂಗ್ ಲೈಟ್ಸ್ 2 ಮೇಲೆ ಯೂಸ್ ಮಾಡಿ. ಆಮೇಲೆ ಡೌನ್ ಲೈಟ್ಸ್ ಅಂತ ಇದೆ. ಸೊ ಆ ಡೌನ್ ಲೈಟ್ಸ್ ಏನಕ್ಕೆ ಅಂದರೆ ಇಟ್ ಈಸ್ ದ ಅಲ್ಟಿಮೇಟ್ ಸೊಲ್ಯೂಷನ್. ಡೌನ್ ಲೈಟ್ ಬಂದು ನಿಮ್ಮ ಕೇಸ್ ವರ್ಕ್ ಮೇಲೂ ಕೂತ್ಕೊಳ್ಳುತ್ತೆ, ವಾಲ್ ಮೇಲೂ ಕೂತ್ಕೊಳ್ಳುತ್ತೆ, ಸೀಲಿಂಗ್ ಮೇಲೂ ಕೂತ್ಕೊಳ್ಳುತ್ತೆ, ನಿಮ್ಗೆ ಎಲ್ಲ ಕಡೆನೂ ಪ್ಲೇಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಡೌನ್ ಲೈಟ್ ಅಂತ ಇದೆಯಲ್ಲ ಅದನ್ನು ಬೇಕಾದ್ರೆ ನಾವು ರೆಕ್ಟ್ಯಾಂಗುಲರ್ ಲೈಟಿಗೆ ಈಕ್ವೇಟ್ ಮಾಡ್ತಾ ಹೋಗ್ಬೋದು. ನಿಮ್ಮ ಸ್ಕೆಚಪ್ದು ರೆಕ್ಟ್ಯಾಂಗಲ್ ಲೈಟಿಗೆ. ಸೊ ಅದಕ್ಕೆ ಇಲ್ಲಿ ರೆಕ್ಟ್ಯಾಂಗಲ್ ಲೈಟ್ಸ್ನ ಬೇಕಾದರೆ ಪ್ಲೇಸ್ ಮಾಡ್ತಾ ಹೋಗ್ಬೋದು. ಬಟ್ ಸ್ಟಿಲ್ ರೂಮ್ಸಲ್ಲಿ ಇಲ್ಲಾಂದರೆ ಲೈಕ್ ಸೀಲಿಂಗ್ ಹಾಲಲ್ಲೇ ಆಗಲಿ. ಸೊ ಏನಾದ್ರು ಡೆಕೋರೇಟಿವ್ ಆಗಿ ಮಾಡ್ತೀರಿ ಅಂತ ಹೇಳಿದ್ರೆ ಓನ್ಲಿ ಸೀಲಿಂಗ್ ಲೈಟ್ಸ್ನ ಬಳಸಿ, ಇನ್ನೇನೋ ಬೇಡ. ಅದು ಬಿಟ್ಟರೆ ಇಲ್ಲಿ ಪೆಂಡೆಂಟ್ಸ್ ಅಂತ ಇದಾವೆ. ಇಲ್ಲಿ ನೋಡಿ ಪೆಂಡೆಂಟ್ ಲೈಟ್ ಅಂತೆಲ್ಲ ಇದೆ. ಸೊ ಈ ಪೆಂಡೆಂಟ್ ಲೈಟಲ್ಲಿ ನೀವು ಯಾವುದಾದ್ರೂ ಪ್ಲೇಸ್ ಮಾಡ್ತಾ ಹೋಗ್ಬೋದು. ಸೊ ಐ ಟೇಕ್ ಸಮ್ ಪೆಂಡೆಂಟ್ ಲೈಟ್ ಓಪನ್ ಅಂತ ಚೆಕ್ ಮಾಡ್ತೀನಿ. ಓಕೆ, ನಾನು ಪೆಂಡೆಂಟ್ ಲೈಟ್ ಕೂಡ ಪ್ಲೇಸ್ ಆಗಿದೆ. ಬಟ್ ಸ್ಟಿಲ್ ಪೆಂಡೆಂಟ್ ಓನ್ಲಿ ಆನ್ ದ ಸೀಲಿಂಗ್ ಅಷ್ಟೇ ಪ್ಲೇಸ್ ಆಗೋದು. ನಾವು ಅಲ್ಲಿ ಸೀಲಿಂಗ್ ಕೊಡ್ತಾ ಇಲ್ಲ, ರೂಫ್ ಸಾಫ್ಟ್ ಅಷ್ಟೇ ಇದೆ ಅಲ್ಲಿನ. ಸೊ ಸೀಲಿಂಗ್ ಕೊಟ್ಟರೆ ಡೆಫಿನೆಟ್ಲಿ ಪ್ಲೇಸ್ ಆಗೇ ಆಗುತ್ತೆ. ಓಕೆ, ಅಗೇನ್ ಅದು ಎಲ್ಲಿ ಪ್ಲೇಸ್ ಆಗಿದೆ ಅಂದರೆ ವಿಲ್ ಸಿ ಒನ್ಸ್.
ಇಲ್ಲಿ ಪ್ಲೇಸ್ ಆಗಿದೆ ಮೈ ಪೆಂಡೆಂಟ್. ಸೊ ಇದು ಲೈಕ್ ವಾಲ್ ಮೇಲೆ ಇಲ್ಲ ಅಂತ ಹೇಳಿದ್ರೆ ಸೀಲಿಂಗಲ್ಲಿ, ಸೊ ಪೆಂಡೆಂಟ್ ಲೈಕ್ ಪ್ಲೇಸ್ ಆಗಿದೆ. ಮೇ ಬಿ ಅದು ಲೈಕ್ ಲೆವೆಲ್ 1 ಇದೆ. ಸೊ ಅಗೇನ್ ಐ ಗೋ ವಿತ್ ಲೆವೆಲ್ 1. ಸೊ ಲೆವೆಲ್ 1 ಇಲ್ಲ ಪ್ಲೇಸ್. ಸೊ ಅದು ಆಲ್ಮೋಸ್ಟ್ ಆ ವಾಲಿಗೂ ಸಿಕ್ಕಾಕೊಂಡಿಲ್ಲ, ಅದು ಆಲ್ಮೋಸ್ಟ್ ಮಧ್ಯದಲ್ಲೇ ಸೀಲಿಂಗ್ನ ಪ್ಲೇಸ್ ಮಾಡಿ ತೋರಿಸ್ತೀನಿ, ಎಕ್ಸಾಕ್ಟ್ಲಿ ಫೇಸ್ ಆಗಿರುತ್ತೆ. ಸರಿನಾ? ಓಕೆ, ಈ ಕಾನ್ಸೆಪ್ಟ್ ತಲೆ ಕೆಡ್ಸ್ಕೊಬೇಡಿ. ಫಸ್ಟ್ ಬರೀ ಡೌನ್ ಲೈಟ್ ಮತ್ತು ಸ್ಪಾಟ್ ಲೈಟ್ ಅಂದರೆ ಸೀಲಿಂಗ್ ಲೈಟ್ ಏನಿದೆ ಅಷ್ಟರ ಮೇಲೆ ಮಾತ್ರ ವರ್ಕ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಬೇಕಾದ್ರೆ ಆ ಕ್ಯಾಮ್ರಾ ಕಾನ್ಸೆಪ್ಟ್ ಒಂದು ತಿಳ್ಕೊಳ್ಳಿ. ಅಗೇನ್ ಸೊ ಕ್ಯಾಮ್ರಾ ಏನಾದರೂ ಪ್ಲೇಸ್ ಮಾಡ್ತೀರಿ ಅಂದರೆ ಸೊ ನಿಮಗೆ ಎಲ್ಲಿ ಬೇಕಾದರೂ ಪ್ಲೇಸ್ ಮಾಡ್ತಾ ಹೋಗ್ಬೋದು. ಅಂದರೆ ಲೆವೆಲ್ 1 ಈಗ ಬೆಡ್ರೂಮ್ಸಲ್ಲಿ ಏನಾದರೂ ಬೇಕು, ಇಲ್ಲಾಂದರೆ ಹಾಲ್ ಡಿಸೈನ್, ಇಂಟೀರಿಯರ್ ಡಿಸೈನ್ ಏನಾದರೂ ಮಾಡ್ತೀರಿ ಅಂದರೆ ಸೊ ಐ ಹ್ಯಾವ್ ಎನ್ ಆಪ್ಷನ್ ವಿಚ್ ಇಸ್ ಇಲ್ಲಿ ಹೋಮ್ ಆಪ್ಷನ್ ಇದೆಯಲ್ಲ, ಸೊ ಇಲ್ಲಿ ಕ್ಯಾಮ್ರಾನ ತೊಗೊಳ್ತೀನಿ. ಸೊ ಕ್ಯಾಮ್ರಾ ಅಂತ ತೊಗೊಂಡು ಸೊ ಲೆಫ್ಟ್ ಹ್ಯಾಂಡ್ನ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಯಾವ ವಾಲ್ ಬೇಕಾದರೂ ಶೂಟ್ ಮಾಡ್ಕೋಬೋದು. ಓಕೆನಾ? ಸೊ ಇಲ್ಲಿಂದ ನಾನು ಲೈಕ್ ಇಲ್ಲೆಲ್ಲಾದರೂ ಶೂಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ಲಿ ನಂಗೆ ಆ ವ್ಯೂ ಓಪನ್ ಆಗುತ್ತೆ. ಸರಿ? ಸೊ ಅಗೇನ್ ಇಲ್ಲಿ ನೀವು 4 ಡಾಟ್ಸ್ ಏನು ನೋಡ್ತೀರಿ, ಸೊ ದಟ್ ವಿಲ್ ಬಿ ಆ್ಯಕ್ಟಿಂಗ್ ಲೈಕ್ ಅ ಫೀಲ್ಡ್ ಆಫ್ ವ್ಯೂ ಥರ. ಸೊ FOV ಅಂತ Z ವ್ಯಾಲ್ಯೂ ಎಂಟರ್ ಮಾಡಿಕೊಡ್ತೀರಲ್ಲ ವ್ಯಾಲ್ಯೂಸ್, ಸೊ ಆ ಥರ. ನಿಮಗೆ ಸ್ಟಾರ್ಟ್ ಆಗಿಲ್ಲ ಅದನ್ನು? ಓಕೆ. ಸೊ ಇಫ್ ಎಟ್ ಆಲ್ ಫೀಲ್ಡ್ ಆಫ್ ವ್ಯೂ ಅಂದರೆ ಓಕೆ, ನಿಮ್ಮ ಮೊಬೈಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ವೈಡ್ ಆ್ಯಂಗಲ್ ಲೆನ್ಸ್ ಅಂತೆಲ್ಲ ಕರಿತೀವಿ ಗೊತ್ತಾ? ಸೊ ಅಂದರೆ ಹತ್ತಿರದಲ್ಲೇ ಲಾರ್ಜ್ ಆಗಿ ಕಾಣುತ್ತೆ, ಅಂದರೆ ಸ್ಪೇಷಿಯಸ್ ಆಗಿ ಕಾಣುತ್ತೆ. ಓಕೆ, ಸ್ಟಿಲ್ ಅದು ಗೊತ್ತಿಲ್ಲ ಅಂದರೆ ಸರಿ, ಇಲ್ಲಿ ನೋಡಿ ಇವಾಗ ನನ್ನ ಫೀಲ್ಡ್ ಆಫ್ ವ್ಯೂ ತುಂಬ ಕಡಿಮೆ ಇದೆ, ಓನ್ಲಿ ಇಷ್ಟಷ್ಟೇ ಟಾರ್ಗೆಟ್ ಆಗ್ತಾ ಇದೆ. ಓಕೆ, ಅಷ್ಟು ಮಾತ್ರ ಕಾಣ್ತಿದೆ. ನಂಗೆ ಇದರಿಂದ ಸ್ಟೇರ್ಕೇಸ್ ಇದೆಯಾ, ನಂಗೆ ಅದು ಕಾಣಿಸ್ಬೇಕಾ? ಇದನ್ನು ಇನ್ಕ್ರೀಸ್ ಮಾಡ್ತೀನಿ. ಕಾಣಿಸ್ತಾ ಇದೆ ಸ್ಟೇರ್ಕೇಸ್, ಐ ಕ್ಯಾನ್ ಇನ್ಕ್ರೀಸ್ ಸ್ಟಿಲ್. ಸೊ ನೋಡಿ ಲೈಕ್ ಪ್ರತಿಯೊಂದು ನನಗೆ ಕಾಣಿಸ್ತಾ ಇದೆ. ಸೊ ಫೀಲ್ಡ್ ಆಫ್ ವ್ಯೂನ ಇನ್ಕ್ರೀಸ್ ಮಾಡ್ತೀನಿ. ಸೊ ಅದಕ್ಕೆ ಅಂತ ತುಂಬ ಜಾಸ್ತಿ ಮಾಡ್ಕೊಳ್ಳಿ. ಸೊ ಇದು ಕಂಪ್ಲೀಟಾಗಿ ಇದೇ ಹಾಳು ಮಾಡ್ಬಿಡೋದು, ವ್ಯೂನೇ ಹಾಳು ಮಾಡ್ಬಿಡೋದು. ಓಕೆ, ಸೊ ಸ್ವಲ್ಪ ನೋಡಿಕೊಟ್ಟು ಸೆಟ್ ಮಾಡ್ತೀವಿ. ಸೊ ನಾನು 1 ಆ್ಯಂಗಲಲ್ಲಿ ಬೇಕಾದ್ರೂ ದೊಡ್ಡ ಮಾಡ್ತೀವಿ. ಇದನ್ನು ಮತ್ತೆ ಬೇಕಾದರೂ ವಿ ಕ್ಯಾನ್ ರೆಂಡರ್. ಸೊ ಇಂಟೀರಿಯರ್ಸಲ್ಲಿ ಯಾವ ಥರ ಕಾಣುತ್ತೆ. ಸೊ ಅಗೇನ್ ವ್ಯೂ ರೆಂಡರ್. ಸೊ ಅಗೇನ್ ಮತ್ತೆ ಇಲ್ಲಿ ರೆಂಡರ್ ಅಂತ ಮಾಡ್ತೀವಿ. ಸರ್ ನಾವು ಸ್ಕೆಚಪ್ಪಲ್ಲಿ ಸೀನ್ಸ್ ಆ್ಯಡ್ ಮಾಡ್ತೀವಿ, ಅದರಲ್ಲಿ ಬರುತ್ತೆ ಸರ್ ಇದರಲ್ಲಿ? ಇಲ್ಲ, ಸೀನ್ಸ್ ಏನು ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಇದರಲ್ಲಿ ಅದಕ್ಕೆ ಇಂಟೀರಿಯರ್ ಸ್ವಲ್ಪ ಕಷ್ಟ ಇದೆ. ಅಂದರೆ ನಾವು ಪರ್ಟಿಕ್ಯುಲರ್ ಆಗಿ ಒಂದೊಂದು ರೂಮ್ಸ್ನ ಇಂಟೀರಿಯರ್ ಮಾಡಬೇಕಾಗಿದ್ರೆ ಆ ರೂಮ್ಸಲ್ಲಿ ಪರ್ಟಿಕ್ಯುಲರ್ ಒಂದು ಕ್ಯಾಮ್ರಾ ಸೆಟ್ ಮಾಡಬೇಕಾಗುತ್ತೆ. ಹೌದು. ಸೊ ಅದ್ರಲ್ಲಿ ಮಾತ್ರ ಕ್ಯಾಮ್ರಾ ಸೆಟ್ ಮಾಡಿಬಿಟ್ಟು ಮಾಡ್ತೀವಿ. ಅದಕ್ಕೆ ಇಂಟೀರಿಯರ್ಸಲ್ಲಿ ತುಂಬಾ ಕಡಿಮೆ ಬಳಸೋದಿಲ್ಲ. ಜಸ್ಟ್ ರೆಂಡರ್ ಏನಾದರೂ ಆಗಬೇಕಂದ್ರೆ ಬಳಸ್ತಾರೆ ಅಷ್ಟೇ ಬಿಟ್ಟರೆ. ಸೊ ಇಂಟೀರಿಯರ್ ವರ್ಕ್ಸ್ ಮಾಡೋದು ಸ್ವಲ್ಪ ನಿಮಗೆ ಕಷ್ಟನೇ ಅನಿಸುತ್ತೆ ಇನಿಷಿಯಲ್ ಡೇಸಲ್ಲಿ. ಬಟ್ ಇದನ್ನು ಈಗ ಇದರಲ್ಲಿ ಟೇಬಲ್ಸ್ ಏನಾದರೂ ಪ್ಲೇಸ್ ಮಾಡೋದಾದರೆ ರೆವೆಟ್ ಫ್ಯಾಮಿಲೀಸ್ ಎಲ್ಲ ಏನಿದೆ ನಾನು ಬರೀ ಅಲ್ಲಿ ಡ್ರಾಫ್ಟ್ ಸೆಟ್ಟಿಂಗ್ಸಲ್ಲಿ ಕೊಡ್ತೀನಿ ಅಂತ, ವಿಚ್ ಇಸ್ ವೆರಿ ಲೋ ಸೆಟ್ಟಿಂಗ್ಸ್ ಅಂತ. ಸೊ ಅದರಲ್ಲೇ ನನಗೆ ಆಲ್ಮೋಸ್ಟ್ ಒಳ್ಳೆ ಔಟ್ಪುಟ್ ಸಿಗ್ತಾ ಇದೆ. ಸರಿನಾ? ಸೊ ಒಳಗಡೆ ಎಲ್ಲ ಇನ್ನೂ ಪೇಂಟ್ಸ್ ಏನೋ ಕೊಟ್ಟಿಲ್ಲ. ಸೊ ದಟ್ ಈಸ್ ದ ರೀಸನ್ ಆ ಥರ ಕಾಣ್ತಾ ಇದೆ. ಬಟ್ ಸ್ಟಿಲ್ ಇಲ್ಲಿ ನಾನು ಆಚೆಗಡೆ ಸ್ಟ್ರೀಟ್ ಲೈಟ್ಸ್ ಕೊಟ್ಟಿದ್ದೆ ಗೊತ್ತಾ? ಸೊ ಆ ಲೈಟ್ಸ್ ಇರ್ಬೋದು, ಅಗೇನ್ ಗ್ಲಾಸ್ ಕ್ವಾಲಿಟಿ ಇರ್ಬೋದು. ಸೊ ನೋ ಡೌಟ್ ಟಾಪ್ ನಾಚ್ ಆಗಿ ಬರುತ್ತೆ ಇದರಲ್ಲಿ. ಸೊ ಬಟ್ ಸ್ಟಿಲ್ ಮಾಡೋದು ಸ್ವಲ್ಪ ಕಷ್ಟ ಅನಿಸ್ಬೋದು ಅಷ್ಟೇ. ಸೊ ಯೂಸಿಂಗ್ ಈ ಎಲ್ಲ ಪ್ಲಾನ್ಸ್ ಅಂದರೆ ಸೀಲಿಂಗ್ ಪ್ಲಾನ್ ಯೂಸ್ ಮಾಡೋದು, ಇಲ್ಲಾಂದರೆ ಸೆಕ್ಷನ್ ಬಾಕ್ಸ್ನ ಯೂಸ್ ಮಾಡ್ಕೊಳ್ಬೇಕಂದ್ರೆ ಅದಕ್ಕೆ ಸೆಕ್ಷನ್ ಬಾಕ್ಸ್ ಕಾನ್ಸೆಪ್ಟ್ ಹೇಳಿದ್ದೆ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ. ಆಯ್ತು, ಇವಾಗ 3Dಯಲ್ಲೇ ಸೀನ್ಸ್ ಅಂದರೆ ಹಿಂಗಾದರೂ ಸೆಟ್ ಮಾಡ್ತೀವಿ ಕವಿರಾಜ್ ಅವರು.
ಅಂದರೆ ಎಲ್ಲೆಲ್ಲಿ ಇದು ನೋಡಿ ಇದು ಹಾಲಲ್ಲಿ. ಸೊ ನೆಕ್ಸ್ಟ್ ಇದು ಲೈಕ್ ಬೆಡ್ರೂಮ್ಸಲ್ಲಿ ಏನೋ ಸೀನ್ ಸೆಟ್ ಮಾಡಿರೋದು. ಸೊ ಅಂದರೆ ಕ್ಯಾಮ್ರಾನ ಮಲ್ಟಿಪಲ್ ಕ್ಯಾಮ್ರಾನ ಸೆಟ್ ಮಾಡ್ತೀವಿ, ಆ ವ್ಯೂಗೆ ಸ್ವ್ಯಾಪ್ ಆಗ್ತಾ ಹೋಗ್ತೀವಿ. ಹಿಂಗೆ ಬೇಕಾದ್ರೆ ಮಾಡ್ಬೋದು, ಬಟ್ ಪರ್ಟಿಕ್ಯುಲರ್ ಸೀನ್ನ ಇಟ್ಬಿಟ್ಟು ಟ್ರಾನ್ಸಿಷನ್ ಎಲ್ಲ ಮಾಡೋಕ್ಕಾಗೋದಿಲ್ಲ. ಸರಿನಾ? ಇನ್ನಂದರೆ ಯು ಟೇಕ್ 3D ಪ್ಲಾನ್, ಗೋ ವಿತ್ ರಿಯಲಿಸ್ಟಿಕ್. ಸೆಕ್ಷನ್ ಬಾಕ್ಸ್ನ ಆನ್ ಮಾಡಿ. ನಿಮಗೆ ಇವಾಗ ಹಾಲಲ್ಲಿ ಏನಾದರೂ ಪ್ಲೇಸ್ ಮಾಡಬೇಕು ಲೈಟ್ ಅಂದರೆ, ಸೊ ಇದನ್ನು ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಈಗ ಹಾಲ್ ವ್ಯೂ ಆಯಿತಾ? ಸೊ ಇವಾಗ ಬೇಕಾದರೆ ನಿಮ್ಮ ಪೆಂಡೆಂಟ್ಸು ಏನಾದರೂ ಇರ್ಬೋದು, ಪ್ಲೇಸ್ ಮಾಡ್ತಾ ಬನ್ನಿ. ಸೊ ನಾನು ಹೇಳಿದೆ ಅಲ್ಲ, ಸೊ ಸೀಲಿಂಗಲ್ಲಿ ಪೆಂಡೆಂಟ್ ಪ್ಲೇಸ್ ಆಗುತ್ತೆ ಅಂತ. ಸೊ ಇಲ್ಲಿ ನಾವು ಸೀಲಿಂಗ್ ಕೊಟ್ಟಿದ್ದೀವಿ ಫಾರ್ ಲೆವೆಲ್ 1. ಸೊ ಕಾಂಪೌಂಡ್ ಸೀಲಿಂಗ್ ಅಂತ ಇದೆ. ಸೊ ಸೀಲಿಂಗಲ್ಲಿ ಪ್ಲೇಸ್ ಆಯಿತಾ ಇವಾಗ. ಸೊ ಈ ಥರ ಹಾಗೆ ಇದನ್ನು ಬೇಕಾದರೆ ರೆಂಡರ್ ಮಾಡ್ಬೋದು. ಸೊ ಈ ಥರ ಸೆಟ್ ಮಾಡಿ. ಇಫ್ ಎಟ್ ಆಲ್ ಈಗ ಸೆಕೆಂಡ್ ಫ್ಲೋರ್, ಸೊ ಇಲ್ಲಿ ನೆಕ್ಸ್ಟ್ ಟೈಪ್ ಆಫ್ ಲೈಟಿಗೆ ಹೋಗೋಣ ಬೇಕಾದ್ರೆ. ಪ್ಲೇಸ್ ಕಾಂಪೌಂಡ್ ಲೋಡ್ ಫೈಲ್ಸ್, ಇಲ್ಲಿ ಡೌನ್ ಲೈಟ್ ಅಂತ ಹೇಳಿದ್ರಲ್ಲ, ಐ ಗೋ ವಿತ್ ಡೌನ್ ಲೈಟ್. ಸೊ ಡೌನ್ ಲೈಟ್ ರೆಕ್ಟಾಂಗಲ್ ಮಾಡ್ತೀವಿ. ಸೊ ಅದರಲ್ಲೂ ಲೈಕ್ ಲೆಂತ್ ಆ್ಯಂಡ್ ವಿಡ್ತ್ ಎಲ್ಲ ಇದೆ. ಹಾಗೆ ಲೆಂತ್ ಆ್ಯಂಡ್ ವಿಡ್ತಲ್ಲೂ ನಿಮ್ಮಲ್ಲಿ 68 ವಾಟ್ಸ್ಗೂ ಇದೆ. ಸೊ ಅದನ್ನು ಬೇಕಾದ್ರೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಎಡಿಟ್ ಟೈಪಲ್ಲಿ. ಸೊ ಓಕೆ, ಐ ಟೇಕ್ 4 feet ತುಂಬ ದೊಡ್ಡಾಗುತ್ತೆ, ಐ ಟೇಕ್ 2x2. ನಾನು ಹೇಳಿದ್ನಲ್ಲ, ಸೊ ನಿಮಗೆ ಡೌನ್ ಲೈಟ್ ಮತ್ತು ಡೌನ್ ಲೈಟ್ ನಿಮಗೆ ಅಲ್ಟಿಮೇಟ್ ಸೊಲ್ಯೂಷನ್, ಎಲ್ಲಿ ಬೇಕಾದರೂ ಪ್ಲೇಸ್ ಆಗುತ್ತೆ. ಸೊ ನಾವಿಲ್ಲಿ ಪ್ರಿಪೇರ್ ಮಾಡಿದ್ದು ಕೇಸ್ ವರ್ಕ್ನ. ಸೊ ಕೇಸ್ ವರ್ಕಲ್ಲೂ ಪ್ಲೇಸ್ ಆಗ್ತಾ ಇದೆಯಾ? ಸೊ ಹೇಳಿದಂಗೆ ಸೊ ನೀವು ಆ ಡೌನ್ ಲೈಟ್ ಮೇಲೆ ಮಾತ್ರ ಬೇಕಾದ್ರೂ ವರ್ಕ್ ಮಾಡ್ತಾ ಹೋಗಿ, ಪೆಂಡೆಂಟ್ ಎಲ್ಲ ಬಿಟ್ಟಾಗ್ತೀವಿ. ಫಸ್ಟ್ ಆಫ್ ಆಲ್ ಇಲ್ಲಿ ಇಂಟೀರಿಯರ್ಸು ವರ್ಕ್ ಮಾಡಲ್ಲ ನೀವು, ಬಟ್ ಸ್ಟಿಲ್ ನಿಮ್ಮ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡೋಕ್ಕೆ ಹೋಗೋಣ ಅಂತ ಲೈಕ್ ಐ ವಾಸ್ ಟೆಲಿಂಗ್ ದೀಸ್ ಟಾಪಿಕ್ಸ್. ಸೊ ಆ ಥರ ಬೇಕಾದ್ರೆ ಮಲ್ಟಿಪಲ್ ಲೈಟ್ಸ್ನ ಪ್ಲೇಸ್ ಮಾಡ್ತಾ ಹೋಗ್ತೀವಿ. ನಾನು ನೋ ಡೌಟ್ ತುಂಬ ಚೆನ್ನಾಗೇ ಬರುತ್ತೆ, ಅದು ಬರೀ ಗ್ರಾಫ್ ಸೆಟ್ಟಿಂಗ್ಸಲ್ಲೇ ಆ ಥರ ಬರ್ತಾ ಇದೆ, ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ನಿಮಗೆ ಕಾಣಿಸುತ್ತೆ. ಸರಿನಾ? ಓಕೆ, ಸೊ ಟಾಪಿಕ್ ಕನ್ಫ್ಯೂ ಆಯಿತು ಅನಿಸುತ್ತೆ. ನಾಳೆ ಮತ್ತೆ ನಾನು